ಮತ್ತೆ ಶುರು ಮಾಡೋಣ. ಅಮ್ಮ ಅಮ್ಮ ಅಯ್ಯ ಅಯ್ಯ ಅಯ್ಯ, ಏನದು ಒಳ್ಳೆ ಎಮ್ಮೆ ತರ ಕೂಗ್ದಂಗ್ ಕೂಗ್ತಾ ಇದ್ಯಾ? ಇಲ್ಲೇ ಇದೀನಿ, ಹೇಳು. ಒಂದು ಖುಷಿ ವಿಷಯ ಇದೆಯಮ್ಮ. ಕೊನೆಗೂ ನಮ್ಗೆ ಮಾಲ್ನಲ್ಲಿ ನಮ್ ಶಾಪ್ ಓಪನ್ ಮಾಡಕ್ಕೆ ಜಾಗ ಸಿಕ್ಕಿದೆ ಕಣಮ್ಮ. ಇನ್ಮೇಲೆ ನೋಡ್ತಿರು ನಿನ್ ಮಗ ಹೆಂಗ್ ದುಡ್ಡು ಸಂಪಾದನೆ ಮಾಡ್ತಾನೆ ಅಂತ. ಹೌದೇನೋ, ಒಳ್ಳೇದಾಯ್ತು ಬಿಡು. ಓಹೋ, ಎಷ್ಟು ಜೋರಾಗಿ ಮಾತಾಡ್ತಿದ್ದೀರಾ. ಇಲ್ಲಿ ನನ್ನ ಆನ್ಲೈನ್ ಮೇಕಪ್ ಕ್ಲಾಸ್ ನಡೀತಿದೆ, ಸ್ವಲ್ಪ ನಿಧಾನ ಮಾತಾಡಿ. ನಿನ್ ಮೇಕಪ್ ಕ್ಲಾಸ್ ಆಮೇಲೆ ಮಾಡ್ಕೋ, ನಾನ್ ಹೇಳದ್ ಕೇಳಿಲಿ. ಮಾಲ್ನಲ್ಲಿ ನಮಗ್ ಶಾಪ್ ಓಪನ್ ಮಾಡಕ್ಕೆ ಕೊನೆಗೂ ನಮಗ್ ಬೇಕಾಗಿರೋ ಜಾಗನೇ ಸಿಕ್ತು ಕಣೆ. ಹೌದಾ? ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ರಿ. ನಾನು ಈಗಲೇ ಫೋನ್ ಮಾಡಿ ನಮ್ಮ ಅಮ್ಮನಿಗೆಲ್ಲ ಈ ವಿಷಯ ಹೇಳ್ತೀನಿ. ಇಷ್ಟು ಖುಷಿ ವಿಷಯ ನಾನು ನಮ್ಮ ಸಂಬಂಧಿಕರಿಗೆಲ್ಲ ಹೇಳಲೇಬೇಕು. ನಾನು ನನ್ನ ಸ್ನೇಹಿತರಿಗೆಲ್ಲ ಹೇಳ್ತೀನಿ. 3 ಜನನು ಫೋನ್ ಎತ್ಕೊಂಡು ಎಲ್ರಿಗೂ ಕಾಲ್ ಮಾಡಿ ಮಾಡಿ ಈ ವಿಷಯನ ಹೇಳ್ಕೊತಾರೆ. ಸೊಸೆ ಶೀಲಾ ಅಂತೂ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಹೇಳ್ಕೊತಾಳೆ. ಶರ್ಮಾ ಆಂಟಿ, ನಾವು ಸದ್ಯದಲ್ಲೇ ಕಾರ್ ತಗೋತೀವಿ, ಮನೆ ರಿನೋವೇಷನ್ ಮಾಡಿಸ್ತೀವಿ, ನಾವು ಜುಮ್ ಅಂತ ಇರ್ತೀವಿ. ಏನೇ ಶೀಲಾ, ಲಾಟ್ರಿ ಗಿಟ್ರಿ ಹೊಡಿತಾ ಹೇಗೆ? ಲಾಟ್ರಿ ಗಿಟ್ರಿ ಏನಿಲ್ಲ ಆಂಟಿ, ಕೊನೆಗೂ ನಮಗೆ ಮಾಲ್ನಲ್ಲಿ ಶಾಪ್ ಓಪನ್ ಮಾಡಕ್ಕೆ ಜಾಗ ಸಿಕ್ಕಿದೆ. ಶಾಪ್ ನಂಬರ್ 22. ಇನ್ನೇನ್ ಶಾಪ್ ಓಪನ್ ಮಾಡ್ಬಿಡ್ತೀವಿ. ಮಾಲ್ನಲ್ಲಿ ವ್ಯಾಪಾರಕ್ಕೇನು ಕೊರತೆ ಆಂಟಿ? ವ್ಯಾಪಾರಕ್ಕೆ ಕೊರತೆ ಇಲ್ಲ ಅಂದ್ರೆ ದುಡ್ಡಿಗೂ ಕೊರತೆ ಇಲ್ಲ. ಎಷ್ಟು ಖುಷಿ ವಿಷಯ ಹೇಳ್ದೆ ಶೀಲಾ, ಒಳ್ಳೇದಾಗ್ಲಿ ನಿಮಗೆ. ಒಂದು ಹೇಳ್ತೀನಿ ಕೇಳು, ನನ್ನ ಹತ್ರ ಹೇಳ್ದೆ ಸರಿ, ಈ ಥರ ಮತ್ತೆ ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದ್ಬಿಟ್ಟೀಯಾ, ಕೆಟ್ಟ ದೃಷ್ಟಿ ಬಿದ್ಬಿಡುತ್ತೆ ಕಣೇ. ಆಮೇಲೆ ಏನಿಲ್ಲ, ಈ ನಿಮ್ಮ ಖುಷಿ ಜಾಸ್ತಿ ದಿನ ಇರೋದೇ ಇಲ್ಲ ಅಷ್ಟೇ. ಕಣ್ಣು ದೃಷ್ಟಿ ಭಾರಿ ಕೆಟ್ಟದ್ ಕಣಮ್ಮ. ಏನಂಟಿ ಈ ಥರ ಎಲ್ಲ ಹೇಳಿ ಹೆದರ್ಸ್ತಿದ್ದೀರಲ್ಲ? ನಾನು ಹೆದರ್ಸ್ತಿಲ್ಲ ಕಣೆ, ಇರೋದನ್ನೇ ಹೇಳ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಕಣ್ಣು ದೃಷ್ಟಿಗೆ ಕಲ್ ಬೇಕಾದ್ರೂ ಕರ್ಗತ್ತೆ ಅಂತ. ಆದರೆ ಆಂಟಿ, ಅದು ನೀನು ಈಗಾಗಲೇ ಎಲ್ಲರಿಗೂ ಹೇಳ್ಬಿಟ್ಟಿದ್ಯಾ? ಹಾಂ ಹೌದಂಟಿ, ಫೋನ್ ಮಾಡಿ ಮಾಡಿ ಹೇಳ್ಬಿಟ್ಟೆ. ಹೋಗ್ಲಿ, ಇನ್ಮೇಲಾದ್ರೂ ಹುಷಾರಾಗಿರು. ಕಣ್ಣು ದೃಷ್ಟಿ ಭಾಳ ಕೆಟ್ಟದು, ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೋಡು. ಶೀಲಾ ಎಷ್ಟು ಖುಷಿಯಾಗಿರ್ತಾಳೆ ಅಂದರೆ, ಶರ್ಮಾ ಆಂಟಿ ಹೇಳಿದ ಮಾತು ಜಾಸ್ತಿ ಹೊತ್ತು ಅವಳ ತಲೆಯಲ್ಲಿ ಉಳಿಯಲ್ಲ. ಅವಳು ಮತ್ತು ಅಕ್ಕಪಕ್ಕದವ್ರು ಎಲ್ಲರ ಹತ್ರನೂ ಈ ವಿಷಯ ಹೇಳ್ತಾನೆ ಹೋಗ್ತಾಳೆ. ಮಾರನೇ ದಿನ ರಾಜು ತುಂಬಾ ಬೇಜಾರಲ್ಲಿ ಮನೆಗೆ ವಾಪಸ್ ಬರ್ತಾನೆ. ಏನಾಯ್ತೋ ರಾಜು, ಯಾಕೆ ಇಷ್ಟು ಬೇಜಾರಲ್ಲಿ ಬರ್ತಿದೀಯಾ? ಒಳ್ಳೆ ಇಂಕ್ ತಿಂದು ಮಂಗನಂಗಾಗಿದೆಯಲ್ಲೋ ನಿಮ್ಮ ಮುಖ. ಅಮ್ಮ, ನಮಗ್ ಸಿಕ್ಕಿದ ಶಾಪು ಇನ್ ಯಾರಿಗೋ ಹೋಗ್ಬಿಟ್ಟಿದ್ಯಮ್ಮ. ಯಾರೋ ಬಂದು ಜಾಸ್ತಿ ಬಾಡಿಗೆ ಕೊಡ್ತೀನಿ ಅಂದಿದ್ಕೆ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಅದು ಹೇಗಾಗುತ್ತೆ? ಅದು ನಿಮ್ಗೆ ಆಗಿತ್ತಲ್ವಾ? ಆಗಿದ್ದೇನೋ ಹೌದು. ಇವತ್ತು ನಾನು ಸ್ವಲ್ಪ ಅಡ್ವಾನ್ಸ್ ಹಣ ಕೊಡೋಣ ಅಂತ ಹೋಗಿದ್ದೆ, ಅಷ್ಟರೊಳಗೆ ಯಾರೋ ಬಂದು ಜಾಸ್ತಿ ಹಣ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಇದೆಲ್ಲ ಕಣ್ ದೃಷ್ಟಿ. ಏನೇ ಅದು? ಆ ಕಡೆ ಮನೆ ಗೀತಾ ಶರ್ಮಾ ಆಂಟಿ ಇದಾರಲ್ಲ, ಅವ್ರು ನನಗೆ ಕಣ್ ದೃಷ್ಟಿ ಬಗ್ಗೆ ಹೇಳಿದ್ರು. ಈ ವಿಷಯನ ಎಲ್ಲರ ಹತ್ರ ಹೇಳ್ಕೊಂಡು ಬರಬೇಡ, ಕೆಟ್ಟ ದೃಷ್ಟಿ ಬಿದ್ಬಿಡತ್ತೆ ಅಂತ ಹೇಳಿದ್ರು. ಹೌದಾ? ಅವ್ರು ಹೇಳ್ದಂಗೆ ನೀನು ಕೇಳಬೇಕಿತ್ತು ತಾನೇ? ಕೇಳ್ಬೋದಿತ್ತು, ಆದರೆ ಅವ್ರು ಹೇಳೋಕ್ಕೂ ಮೊದಲೇ ನಾನು ಎಲ್ಲರ ಹತ್ರ ಹೇಳ್ಕೊಂಡು ಬಂದ್ಬಿಟ್ಟಿದ್ದೆ. ನಾವು 3 ಜನ ಫೋನ್ ಮಾಡಿ ಮಾಡಿ ಹೇಳಿದ್ವಲ್ಲ ಎಲ್ಲರಿಗೂ. ಆಗಿದ್ದಾಯ್ತು, ಇನ್ಮೇಲಾದರೂ ಹುಷಾರಾಗಿರೋಣ. ಏನಾದರೂ ಒಳ್ಳೆ ವಿಷಯ ಇತ್ತಂದ್ರೆ ಯಾರಿಗೂ ಹೇಳೋದು ಬೇಡ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಒಂದು ದಿನ ಶೀಲಾಗೆ ಒಂದು ಮೇಲ್ ಬರುತ್ತೆ. ರೀ, ನನ್ನ ಆನ್ಲೈನ್ ಮೇಕಪ್ ಕೋರ್ಸು ಕಂಪ್ಲೀಟ್ ಆಯಿತು. ಈಗ ನಾನು ನನ್ನ ಸ್ವಂತ ಪಾರ್ಲರ್ ಓಪನ್ ಮಾಡ್ಬೋದು. ಒಳ್ಳೆ ವಿಷಯನೇ ಹೇಳಿದೆ. ಇಲ್ಲೇ ನಮ್ಮ ಏರಿಯಾದಲ್ಲೇ ಓಪನ್ ಮಾಡೋಣ. ಇಲ್ಲೇ ಮನೆ ಮುಂದೆ ಒಂದು ಶಾಪ್ ಖಾಲಿ ಇದೆಯಲ್ಲ, ಅಲ್ಲೇ ಮಾಡೋಣ. ಹೌದು, ಇಲ್ಲಿ ಬಾಡಿಗೆನೂ ಸ್ವಲ್ಪ ಕಡಿಮೆನೇ ಇರುತ್ತೆ. ಮಾರನೇ ದಿನನೇ ಶೀಲಾ ಸ್ವೀಟ್ ಬಾಕ್ಸ್ ಇಟ್ಕೊಂಡು ಶರ್ಮಾ ಆಂಟಿ ಹತ್ರ ಹೋಗ್ತಾಳೆ. ಏನಮ್ಮ ಶೀಲಾ, ಸ್ವೀಟ್ ಬೇರೆ ಇಟ್ಕೊಂಡು ಬಂದಿದ್ಯಾ? ಏನು ಸಮಾಚಾರ? ಆಂಟಿ, ಜೋರಾಗಿ ಹೇಳಲ್ಲ, ಮತ್ತೆ ಯಾರಿಗಾದ್ರೂ ಕೇಳಿಸ್ಬಿಟ್ರೆ. ಅಲ್ಲಿ ನಮ್ಮ ಮನೆ ಎದುರುಗಡೆ ಶಾಪ್ ಇದೆಯಲ್ಲ, ಅಲ್ಲಿ ನಾನು ನನ್ನ ಸ್ವಂತ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಿದ್ದೀನಿ. ಅದಕ್ಕೆ ಈ ಸ್ವೀಟ್ ನಿಮಗೆ ಕೊಡೋಣ ಅಂತ ಬಂದೆ. ತುಂಬ ಖುಷಿ ಆಯ್ತಮ್ಮ ಈ ವಿಷಯ ಕೇಳಿ. ನಾನು ದುಡಿದ್ರೆ ರಾಜು ಮೇಲೆ ಹೊರೆ ಸ್ವಲ್ಪ ಕಡಿಮೆ ಆಗತ್ತಲ್ಲ ಆಂಟಿ. ಹೌದಮ್ಮ, ಒಳ್ಳೆ ಕೆಲಸ ಮಾಡ್ತಿದ್ಯಾ ನೀನು. ಅದು ಸರಿ, ನೀನು ಈ ವಿಷಯನ ಯಾರಿಗೂ ಹೇಳಿಲ್ಲ ತಾನೇ? ಅಯ್ಯೋ ಇಲ್ಲ ಆಂಟಿ, ಯಾರಿಗೂ ಹೇಳಿಲ್ಲ. ಹೋದ್ ಸರಿ ಆಗಿದ್ದು ನೆನಪಿದೆ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ. ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ಹೌದಮ್ಮ, ಈ ಸರಿ ಯಾರಿಗೂ ಹೇಳಕ್ಕೆ ಹೋಗಬೇಡ. ಇಲ್ಲ ಆಂಟಿ, ನಿಮಗೆ ಬಿಟ್ಟು ಯಾರಿಗೂ ಹೇಳಲ್ಲ. ಸರಿ, ನಾನು ಹೊರಡ್ತೀನಿ ಆಂಟಿ. ನಾಳೆ ಶಾಪ್ ಬಗ್ಗೆ ಮಾತಾಡೋಕ್ಕೆ ಓನರ್ ಹತ್ರ ಹೋಗಬೇಕು. ಸರಿನಮ್ಮ, ಒಳ್ಳೇದಾಗಲಿ, ಹೋಗ್ಬಾ. ಮಾರನೇ ದಿನ ಆ ಶಾಪ್ ಬಗ್ಗೆ ಮಾತಾಡೋಕ್ಕೆ ಶಾಪ್ ಓನರ್ ಹತ್ರ ಗಂಡ ಹೆಂಡತಿ ಇಬ್ರು ಹೋಗ್ತಾರೆ. ಶಾಪ್ ನಾವು ನಿನ್ನೆ ರಾತ್ರಿನೇ ಬೇರೆಯವ್ರಿಗೆ ಕೊಟ್ಬಿಟ್ಟಿದೀವಲ್ಲ. ಏನು, ನಿನ್ನೆನಾ? ಹೌದು, ನಿನ್ನೆ ರಾತ್ರಿ ತಾನೇ ಕೊಟ್ಟಿದ್ದೀನಿ.
ಇನ್ನೊಂದೆರಡು ದಿನದಲ್ಲಿ ಅವರಲ್ಲಿ ಪಾರ್ಲರ್ ಏನೋ ಓಪನ್ ಮಾಡ್ತಾರಂತೆ. ನೀವು ಬೇರೆ ಯಾವುದಾದ್ರೂ ಶಾಪ್ ಸಿಗ್ಬೋದಾ ನೋಡಿ. ನಾವು ಅಲ್ಲಿ ಪಾರ್ಲರೇ ಓಪನ್ ಮಾಡೋರಿದ್ವಿ. ಇರೋದು ಒಂದೇ ಶಾಪು, ಅದನ್ನ ಅವ್ರಿಗೂ ನಿಮಗೂ ಅರ್ಧ ಅರ್ಧ ಮಾಡ್ಕೊಡಕ್ಕಂತೂ ಬರಲ್ಲ. ರಾಜು ಮತ್ತೆ ಶೀಲಾ ಬೇಜಾರಿಂದ ವಾಪಸ್ ಮನೆಗೆ ಹೋಗ್ತಾರೆ. ಈ ಸಲ ಅಂತೂ ನಾನು ಯಾರ ಹತ್ರನೂ ಏನೂ ಹೇಳಿಲ್ಲ. ಈಗ ಯಾರು ಕೆಟ್ಟ ದೃಷ್ಟಿ ಬೀಳಕ್ ಸಾಧ್ಯ? ನೀವು ನಿಮ್ಮ ಅಮ್ಮನ ಹತ್ರ ಹೇಳಿದ್ರಾ? ಏನ್ ಮಾತಾಡ್ತಿದ್ಯೆ? ಅಮ್ಮ ಏನಾದ್ರೂ ಕೆಟ್ಟ ದೃಷ್ಟಿ ಮಾಡಕ್ ಸಾಧ್ಯನಾ? ನೀನೇ ಯಾರಿಗಾದ್ರೂ ಹೇಳಿದ್ಯಾ? ನೆನಪು ಮಾಡ್ಕೊ. ನಾನು ಶರ್ಮಾ ಆಂಟಿಗಷ್ಟೇ ಹೇಳಿದ್ದೀನಿ, ಮತ್ತಿನ್ ಯಾರಿಗೂ ಹೇಳಿಲ್ಲ. ಯಾರಿಗೂ ಹೇಳಬಾರ್ದು, ಕೆಟ್ಟ ದೃಷ್ಟಿ ಬೀಳತ್ತೆ, ಇದೆಲ್ಲ ಅವರೇ ತಾನೇ ನನಗೆ ಹೇಳಿದ್ದು. ನೀನು ಸರಿ ಇದ್ಯಾ ಕಣೆ. ನನ್ನ ಹತ್ರ ಅಮ್ಮನ್ಗೇನಾದ್ರೂ ಹೇಳಿದ್ರ ಅಂತ ಕೇಳ್ತಿದ್ಯಾ? ಅಲ್ಲಿ ನೋಡಿದ್ರೆ ನೀನೇ ಹೋಗಿ ಆ ಶರ್ಮಾ ಆಂಟಿಗೆ ಎಲ್ಲ ಹೇಳಿ ಬಂದಿದ್ಯಾ. ಶರ್ಮಾ ಆಂಟಿ ತಾನೇ ನನಗೆ ಕೆಟ್ಟ ದೃಷ್ಟಿ ಬಗ್ಗೆ ಹೇಳಿದ್ದು. ಅಂದ್ರೆ ಅವ್ರು ನನಗೆ ಒಳ್ಳೇದೇ ಬಯಸ್ತಾರಲ್ವಾ? ಹಾಗಾದ್ರೆ ನಮ್ಮಮ್ಮ ಏನ್ ನಮಗೆ ಕೆಟ್ಟದ್ ಬಯಸ್ತಾಳೇನೆ? ಯಾಕೆ ಈ ತರ ಕೂಗ್ತಿದ್ದೀರಾ? ನಿಧಾನ ಮಾತಾಡಕ್ಕಾಗಲ್ವಾ ನಿಮ್ಗೆ? ಬರಲ್ಲ ಕಣೆ, ನನಗೆ ನಿಧಾನ ಮಾತಾಡಕ್ ಬರಲ್ಲ. ಶಾಪ್ ಕೈ ತಪ್ಪ ಹೋಗಿರೋ ಬೇಸರ ಕೋಪದಲ್ಲಿ ಬದಲಾಗಿರತ್ತೆ. 2 ದಿನ ಆದ್ಮೇಲೆ ಅವ್ರ ಏರಿಯಾದಲ್ಲಿ ಹೊಸ ಪಾರ್ಲರ್ ಇನಾಗ್ರೇಷನ್ ನಡೆಯುತ್ತೆ. ಏರಿಯಾದವ್ರು ಎಲ್ಲರೂ ಹೋಗಿರ್ತಾರೆ. ಆದ್ರೆ ಶೀಲಾ, ರಾಜು ಮತ್ತೆ ಅಮ್ಮ 3 ಜನ ಮಾತ್ರ ಹೋಗಿರಲ್ಲ. ಅಮ್ಮ ಒಳಗ್ ಬಾ. ಅಲ್ಲಿ ನಿಂತು ಏನ್ ನೋಡ್ತಿದ್ಯಾ? ಹೊಸ ಪಾರ್ಲರ್ ನೋಡ್ತಿದ್ದೀನಿ ಕಣೋ. ನೋಡಿ, ನಿಮ್ಮಮ್ಮನಿಗೆ ಬೇರೆಯವ್ರ ಖುಷಿ ನೋಡೋದ್ರಲ್ಲೇ ಅವ್ರಿಗೆ ಖುಷಿ ಸಿಗ್ತಿದೆ. ನನ್ನ ದುಃಖ ಅವ್ರಿಗೆ ಕಾಣ್ತಾನೆ ಇಲ್ಲ. ಅಲ್ಲಿ ನನ್ನ ಪಾರ್ಲರ್ ಆಗ್ಬೇಕಿತ್ತು. ಹೋಗ್ಲಿ ಬಿಡೆ, ಪ್ರತಿ ವಿಷಯದಲ್ಲೂ ಹುಡುಕಿ ಹುಡುಕಿ ಜಗಳ ಮಾಡಕ್ ಬರ್ತೀಯಪ್ಪ. ಇಬ್ರು ಮತ್ತೆ ಜಗಳ ಶುರು ಮಾಡ್ಕೋತಾರೆ. ಅಮ್ಮ ಇಬ್ರು ಹೊರಗಡೆ ಕರ್ಕೊಂಡು ಬರ್ತಾಳೆ. ಇಬ್ರು ಸ್ವಲ್ಪ ಈ ಪಾರ್ಲರ್ ಮಾಲೀಕರ ಹೆಸರು ಬೋರ್ಡಲ್ಲಿ ಏನಿದೆ ಅಂತ ನೋಡಿ. ಮೀನಾ ಶರ್ಮಾ ಬ್ಯೂಟಿ ಪಾರ್ಲರ್ ಅಂತ ಇದೆ. ಮಗ ಗಾಡಿ ತೆಗಿ, ಎಲ್ಲೋ ಹೋಗೋದಿದೆ. ಕೆಟ್ಟ ದೃಷ್ಟಿಗೆ ಏನಾದ್ರೂ ಮಾಡ್ಸಕ್ಕೇನಮ್ಮ? ನೀನ್ ನಡಿ, ನಾನು ಹೇಳ್ತೀನಿ. ಅಮ್ಮ ಮಗ ಮತ್ತೆ ಸೊಸೆನ ಅವ್ರು ಏನ್ ಶಾಪ್ ಓಪನ್ ಮಾಡ್ಬೇಕಿತ್ತಲ್ಲ ಆ ಮಾಲಿಗೆ ಕರ್ಕೊಂಡು ಬರ್ತಾಳೆ. 3 ಜನ ಮಾಲ್ ಒಳಗೆ ಅವ್ರ ಶಾಪ್ ಏನಿರ್ಬೇಕಿತ್ತಲ್ಲ ಆ ಜಾಗಕ್ಕೆ ಬರ್ತಾರೆ. ಇದೇ ಶಾಪ್ ತಾನೇ ನೀನ್ ತಗೊಳಕ್ ಹೊರಟಿದ್ದು? ಅಲ್ಲ ಅತ್ತೆ, ಇದನ್ನ ತೋರಿಸಿ ಇವ್ರಿಗೆ ಇನ್ನೂ ದುಃಖ ಕೊಡ್ಬೇಕಂತ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಸ್ವಲ್ಪ ಇರಮ್ಮ ಶೀಲಾ, ನಾವ್ ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಗತ್ತೆ ಇರು. ಈ ಶಾಪ್ ಓನರ್ ಹೆಸರು ಏನಂತ ಇದೆ ಬೋರ್ಡಲ್ಲಿ ನೋಡಿ ಹೇಳು. ಅಭಿಷೇಕ್ ಶರ್ಮಾ. ಏನಾದ್ರೂ ಅರ್ಥ ಆಯ್ತಾ? ಆ ಪಾರ್ಲರ್ ಓಪನ್ ಮಾಡಿರೋದು ಮೀನಾ ಶರ್ಮಾ, ಈ ಶಾಪ್ ಓನರ್ ಅಭಿಷೇಕ್ ಶರ್ಮಾ. ನಮ್ಮ ಅಕ್ಕಪಕ್ಕ ಈ ಶಾಪ್ ಬಗ್ಗೆ ನಾವು ಯಾರಿಗೆ ಹೇಳಿದ್ವಿ? ಹಾ, ಶರ್ಮಾ ಆಂಟಿಗೆ. ಅಂದ್ರೆ ಆ ಶರ್ಮಾ ಆಂಟಿ ನಮ್ ಕೆಲ್ಸಗಳನ್ನೆಲ್ಲ ಹಾಳು ಮಾಡಿದ್ದ? ಇಲ್ಲ ಇಲ್ಲ, ಆ ಥರ ಏನಿರಲ್ಲ. ರಾಜು ತನ್ನ ಫೋನ್ ತೆಗೆದು ಫೇಸ್ಬುಕ್ನಲ್ಲಿ ಮೀನಾ ಶರ್ಮಾ, ಅಭಿಷೇಕ್ ಶರ್ಮಾ ಅಂತ ಸರ್ಚ್ ಮಾಡ್ತಾನೆ. ಆಗ ಗೊತ್ತಾಗುತ್ತೆ ಅವರಿಬ್ರು ಈ ಶರ್ಮಾ ಆಂಟಿ ರಿಲೇಟಿವ್ಸ್ ಆಗಿರ್ತಾರೆ. ಈಗ ಶೀಲನಿಗೆ ಗೊತ್ತಾಗುತ್ತೆ ಶರ್ಮಾ ಆಂಟಿ ದೃಷ್ಟಿನೇ ಕೆಟ್ಟ ದೃಷ್ಟಿ ಅಂತ. ಈಗ ಹೇಳಿ, ಇನ್ಮೇಲೆ ಏನು ಮಾಡಬೇಕು? ಏನೇ ಖುಷಿ ವಿಷಯ ಇದ್ರೂ ಎಲ್ಲ ಆಗೋಕ್ಕೂ ಮೊದಲು ಯಾರ ಹತ್ರನೂ ನಾವಾಗೆ ಹೋಗಿ ಹೇಳ್ಕೊಂಡು ಬರಬಾರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.